ಮಾಧ್ಯಮದ ಎಲ್ಲ ಮಿತ್ರರಿಗೆ ನಮಸ್ಕಾರ. ಹಾಗೂ ವೇದಿಕೆಯಂತೆ ಎಲ್ಲ ನನ್ನ ಪಕ್ಷದ ಮುಖಂಡರು ಕೂಡ ಸ್ವಾಗತವನ್ನು ಬಯಸ್ತಾ, ನಾವು ಮೊನ್ನೆ ಕಾಂಗ್ರೆಸ್ಸಿನ ವಕ್ತಾರರಾದಂಥ ಲಕ್ಷ್ಮಣ್ ಅವರು ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ನಾಯಕರಾದಂಥ ನಿಖಿಲ್ ಅವರ ಬಗ್ಗೆ ಕೆಲವು ವಿಚಾರಗಳನ್ನು ಮಾತಾಡ್ತಾರೆ. ನಾನು ಕೇಳತಕ್ಕಂಥದ್ದು ಏನಪ್ಪ ಅಂದ್ರೆ, ಸ್ಟೇಟಸ್. ಈ ಸ್ಟೇಟಸ್ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಸ್ಟೇಟಸ್ ಅನ್ನ ಚರ್ಚೆ ಮಾಡಿದ್ದಾರೆ ಅವರು ದೇವೇಗೌಡರು ಸಾಹೇಬ್ರ ಬಗ್ಗೆ ಕಮೆಂಟ್ಸ್ ಮಾಡಬಹುದು, ಕುಮಾರಣ್ಣವ್ರ ಬಗ್ಗೆ ಕಮೆಂಟ್ಸ್ ಮಾಡಬಹುದು. ಅದೇ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಆ ಭಾಗದ ರೈತರ ಪರವಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ, ವಿಚಾರಗಳನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವರ ಪ್ರೆಸ್ ಮೀಟ್ ಅಲ್ಲಿ ನಾನು ಕೂಡ ಇದ್ದೆ. ಅವರು ಓಪನ್ ಆಗಿ ಹೇಳಿದ್ದಾರೆ, ನಿಮಗೇನಾದ್ರೂ ಚರ್ಚೆ ಮಾಡಬೇಕು ಅಂದ್ರೆ ಬಹಿರಂಗವಾಗಿ ಬನ್ನಿ, ಎಲ್ಲಿ ಬೇಕಾದ್ರೆ ಹೇಳಿ ನಾವು ಬರ್ತೇವೆ, ನಾವು ಚರ್ಚೆಗೆ ನಾವು ರೆಡಿ ಇದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅಲ್ಲಿರ್ತಕ್ಕಂಥ ವಿಚಾರ, ಈಗಿರ್ತಕ್ಕಂಥ ಜಾಗಕ್ಕೆ ಒಂದು ಟೈಮಲ್ಲಿ 10 ಕೋಟಿ 20 ಕೋಟಿ ರೂಪಾಯಿಗಳನ್ನ ನೀವು ಫಿಕ್ಸ್ ಮಾಡಿ ಎಕರೆಗೆ, ಈಗ ತೆಗೆದುಕೊಳ್ತಕ್ಕಂಥ ಜಾಗಕ್ಕೆ ರೈತರಿಗೆ 2 ಲಕ್ಷ ರೂಪಾಯಿಗಳು ಕೊಟ್ಟಾಗ 2 ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಅಂತಕ್ಕಂಥ ಅನೌನ್ಸ್ ಮಾಡಿದಾಗ, ಈ ದೇಶದ ಪ್ರಜೆಯಾಗಿ, ಈ ನಾಡಿನ ನಾಗರಿಕರಾಗಿ ಕೇಳತಕ್ಕಂಥದ್ದು ತಪ್ಪು ಅನ್ನತಕ್ಕಂಥದ್ದು ಎಷ್ಟು ಸರಿ? ಚುನಾವಣೆಯಲ್ಲಿ ಯಾರು ಸೋತಿಲ್ಲ? ಇಂದಿರಾ ಗಾಂಧಿ ಅವರು ಸೋತಿಲ್ವಾ? ರಾಹುಲ್ ಗಾಂಧಿ ಅವರು ಸೋತಿಲ್ವಾ? ದೇವರಾಜ ಅರಸರು ಸೋತಿಲ್ವಾ? ಸಿದ್ದರಾಮಯ್ಯ ಸೋತಿಲ್ವಾ? ಅಲ್ಲಪ್ಪ, ಚುನಾವಣೆಯಲ್ಲಿ ನಿಂತು ಸೋಲು ಗೆಲುವು ಬಗ್ಗೆ ಚರ್ಚೆ ಮಾಡತಕ್ಕಂಥ ಮಾತುಗಳು ಬರತಕ್ಕಂಥದ್ದು ಈ ರಾಜಕೀಯದಲ್ಲಿ ಇರತಕ್ಕಂಥ ಯಾವುದೇ ರಾಜಕಾರಣಿಗೆ ಅದು ಶೋಭೆ ತರತಕ್ಕಂಥ ವಿಚಾರ ಅಲ್ಲ. ಸೋತ್ಬಿಟ್ರು ಅಂತಂದ್ರೆ ಇನ್ನೆಲ್ಲ ಗೆದ್ಕೊಂಡೆ ಬಂದವರ ಅಲ್ರಿ? ನಾನು ಹೇಳ್ತೇನೆ, ಅಡಿಗೆ ಮಾಡಕ್ಕೆ ಹೋದಾಗ ಉಪ್ಪು ಖಾರ ಹುಳಿ ಅದು ಇದು ಕಮ್ಮಿ ಆಗತಕ್ಕಂಥದ್ದು, ಜಾಸ್ತಿ ಆಗತಕ್ಕಂಥದ್ದು ಸಾಮಾನ್ಯ. ಅಡಿಗೆನೆ ಮಾಡಿದ್ಬಿಟ್ರೆ ಇವರು ಚುನಾವಣೆ ನಿಂತ್ಕೊಂಡ್ರಪ್ಪ. ಈಗ ಮೊನ್ನೆ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ನಿಂತ್ಕೊಂಡ್ರು. ನನ್ನ ಪಕ್ಷದ ಉಳಿಗೋಸ್ಕರವಾಗಿ, ನನ್ನ ಪಕ್ಷದ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳೋಸ್ಕರವಾಗಿ ಅವರು ಪಕ್ಷದ ಅಭ್ಯರ್ಥಿಯಾಗಿ ನಿಂತುಕೊಂಡ್ರು. ದೇವೇಗೌಡರು ಸಾಹೇಬರು ಕುಮಾರಣ್ಣವರ ಆಶೀರ್ವಾದ ಪಡೆದ್ರು. ಆ ಭಾಗದ ಜನತೆ ಆಶೀರ್ವಾದವನ್ನು ಕೇಳಿ ಚುನಾವಣೆಗೆ ನಿಂತರು. ಅವರು ಚುನಾವಣೆ ನಿಂತ ಸಂದರ್ಭದಲ್ಲಿ ಸಾಕಷ್ಟು ಷಡ್ಯಂತ್ರಗಳನ್ನ ಮಾಡಿದಂತಕ್ಕಂಥ ವಿಚಾರ ಗೊತ್ತಿದೆ. ಮತ್ತೊಂದು ಮಾತಾಡಿದ್ದಾರೆ, ಅವರು 100 ಕೋಟಿ ರೂಪಾಯಿಗಳನ್ನ ಎಲೆಕ್ಷನ್ ಎಫಿಡವಿಟ್ ಅಲ್ಲಿ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಅವರು ಹೇಗೆ ಡಿಕ್ಲೇರ್ ಮಾಡಿಕೊಂಡ್ರು ಅಷ್ಟು ದುಡ್ಡನ್ನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಅವತ್ತು ತಗೊಂಡು 1 ಲಕ್ಷ 2 ಲಕ್ಷ ರೂಪಾಯಿಗೆ ಜಮೀನು ತಗೊಂಡಿದ್ರು. ಈಗ ಒಂದೊಂದು 10 ಕೋಟಿ 20 ಕೋಟಿ ರೂಪಾಯಿ ಆಗಿದೆಯಪ್ಪ, ಅದನ್ನು ತೋರಿಸ್ಕೊಳತ್ತಪ್ಪ. ಸರಿ, ಹಂಗಾರೆ ಇವರು 10 ವರ್ಷಗಳಿಂದ ಏನು ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡ್ಕೊಂಡಿದ್ರು, ಇವತ್ತು ಅಷ್ಟೇ ಇನ್ಕಮ್ ಡಿಕ್ಲೇರ್ ಮಾಡ್ಕೊಂಡಿದ್ದಾರಾ? ಎಲ್ಲವನ್ನು ಯೋಚನೆ ಮಾಡಿ ಮಾತಾಡಬೇಕು. ಇದಕ್ಕಿಂತ ಮುಂಚೆ ನಮ್ಮ ಅಧ್ಯಕ್ಷರು ಮಾತಾಡಿದ್ರು, ನನ್ನ ಸಹೋದ್ಯೋಗಿ ವಿವೇಕ್ ಅವರು ಮಾತಾಡಿದ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು, ಈ ದೇಶದಲ್ಲಿ, ಈ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಯಾರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಅದರಿಂದಾಗಿ ಮಾನ್ಯ ಲಕ್ಷ್ಮಣ್ ಅವರೇ, ತಾವು ಕೂಡ ಸೋತಿದ್ದೀರಿ, ಅದನ್ನ ನಮ್ಮ ಸೈಡಲ್ಲಿ ಗಮನ ಇಟ್ಕೋಬೇಕು. ತಾವು
ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವ್ರ ಬಗ್ಗೆ ನೀವು ಮಾತಾಡ್ತೀರಾ. ಅದೇ ನಿಖಿಲ್ ಕುಮಾರಸ್ವಾಮಿ ಅವರು ಈ ರಾಜ್ಯದ ರೈತರ ಉಳಿಗೋಸ್ಕರವಾಗಿ ರಾಜ್ಯ ಸರ್ಕಾರ ಮೇಲೆ ಮಾತಾಡಬಾರ್ದು ಅಂದ್ರೆ ಇದು ಯಾವ ನ್ಯಾಯ? ನರೇಂದ್ರ ಮೋದಿ ಅವರು ಚಾಕ್ಲೇಟ್ ಕೊಟ್ಟರು ಅಂತ ಕಮೆಂಟ್ಸ್ ಮಾಡ್ತೀರಿ, ನಿಮ್ ಪ್ರಧಾನಮಂತ್ರಿಗಳು ಸಿಗರೇಟ್ ಸೇದನ್ನ ಸಮರ್ಸ್ಕೊಳ್ತೀರಿ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಜಾಸ್ತಿ ಇದ್ದು ಸಮರ್ಸ್ಕೊಳ್ತೀರಿ, ದಿನನಿತ್ಯದ ವಸ್ತುಗಳ ಬೆಲೆ ಜಾಸ್ತಿ ಇರೋ ಬಗ್ಗೆ ನೀವು ಕಾಮೆಂಟ್ಸ್ ಮಾಡೋದಿಲ್ಲ. ಯುದ್ಧ ನಡೀತಾ ಇದೆ, ಇಡೀ ಪ್ರಪಂಚದಲ್ಲಿ ಯುದ್ಧ ನಡೀತಾ ಇದೆ. ಬೇರೆ ಬೇರೆ ದೇಶಗಳು ಹೋಲಿಸ್ಕೊಂಡ್ರೆ ಮಿತಿ ಮೀರಿದಂತ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ನೀವು ಚಿಂತನೆ ಇಲ್ಲ ಅಂತಂದ್ರೆ ನಿಮ್ಗೆ ಏನಾದ್ರು ಕಾಮನ್ ಸೆನ್ಸ್ ಇದೆಯಾ? ಅಲ್ಲ ರೀ, ದಿಸ್ ಆಲ್ಸೋ ಜನರಲ್ ನಾಲೆಡ್ಜ್. ಇವತ್ತು ಪ್ರತಿಯೊಬ್ಬ ಈ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯಾವ ವ್ಯಕ್ತಿ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ನೋಡ್ತಾನೆ, ಸಮಾಜದ ಬಗ್ಗೆ ಕಾಳಜಿ ಇದೆ, ಸಮಾಜದಲ್ಲಿ ಹರ್ತ್ಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ ಯಾವಾಗಲೂ ಯೋಚನೆ ಮಾಡಬೇಕು, ಇದು ಆಕಸ್ಮಿಕ ಅನ್ನತಕ್ಕಂಥದ್ದನ್ನ. ನಾವು ರಾಜಕೀಯವಾಗಿ ಯಾರು ಬೇಕಾದ್ರೆ ದ್ವೇಷಣೆ ಮಾಡೋಣ, ನಿಷ್ಠುರ ಮಾಡೋಣ, ದೂಷಣೆ ಮಾಡೋಣ, ಆದ್ರೆ ಎಲ್ಲರೂ ಕೂಡ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ವಿಚಾರವನ್ನ ದಯಮಾಡಿ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ರಾಜಕೀಯ ಬೇರೆ, ಆದ್ರೆ ನಾವೆಲ್ಲರೂ ಮನುಷ್ಯರು, ಎಲ್ಲರೂ ಪಕ್ಷ. ಇವತ್ತು ಕಾಂಗ್ರೆಸ್ ಪಕ್ಷ ರೂಲಿಂಗ್ ಅಲ್ಲಿ ಇದೆ, ನಾಳೆ ಜೆಡಿಎಸ್ ಮತ್ತು ಬಿಜೆಪಿ ಅಧಿಕಾರ ಬರ್ತಕ್ಕಂಥದ್ದು ನಿಶ್ಚಿತ ಅನ್ನತಕ್ಕಂಥದ್ದನ್ನ ಈ ರಾಜ್ಯದ ಜನ ಎಲ್ಲ ಹೇಳ್ಕೊತಿದ್ದಾರೆ. ಅವತ್ತು ಇವ್ರು ಮಾತಾಡಿದ್ರೆ ಅವತ್ತು ಸರಿ ಅಂತೀರಿ, ಅವ್ರು ಮಾಡಿದ್ರೆ ತಪ್ಪು ಅಂತೀರಿ. ಈಗ ನೀವು ಯೋಚನೆ ಮಾಡ್ಬೇಕಲ್ಲ, ಏನು ಮಹಿಳೆಯರಿಗೆ 2,000 ರೂಪಾಯಿ ನೀವು ಕೊಡ್ತಾ ಇದ್ದೀರಿ, ಅದ್ರ 5,000 ಕೋಟಿ ಹಗರಣ ಇದುವರೆಗೆ ಅದು ಬೆಳಕಿಗೆ ಬರಲಿಲ್ಲ. ಆ ದುಡ್ಡು ಎಲ್ಲಿ ಹೋಗ್ತಕ್ಕಂಥ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ಚಕಾರ ಇಲ್ಲ, ಚರ್ಚೆ ಇಲ್ಲ. ಮನೆ ಮುಖ್ಯಮಂತ್ರಿಗಳು ಸದನದ ಹತ್ರ ಕೊಡ್ತಾರೆ, 180 ಕೋಟಿ ತಗೊಂಡಿದ್ದಾರೆ, ಬರೀ 92 ಕೋಟಿ ತಗೊಂಡಿರ್ತಕ್ಕಂಥ ಮಾತನ್ನ ಹೇಳ್ತಾರೆ. ಅದ್ರ ಬಗ್ಗೆ ಯಾರು ಕೂಡ ದೋಷಣೆ ಮಾಡೋದಿಲ್ಲ, ಅದ್ರ ಬಗ್ಗೆ ಮಾತನಾಡೋದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಅವತ್ತಿನ ದಿವಸ ಯಾವ ಜಾಗದಲ್ಲಿ ನೀವೇ ಸರ್ಕಾರ ನಿರ್ಧರಿಸಿ ನೀವೇ ರೈಟ್ ಫಿಕ್ಸ್ ಮಾಡತಕ್ಕಂಥ 20 ಕೋಟಿ ರೂಪಾಯಿಗಳನ್ನ ಒಂದು ಜಾಗ ಫಿಕ್ಸ್ ಮಾಡಿ ಇನ್ನೊಂದು ಜಾಗಕ್ಕೆ ನೀವು 2 ಕೋಟಿ ಅಂತ ಮಾಡಿದಾಗ ಖಂಡಿಸ್ತಕ್ಕಂಥದ್ದು ಈ ದೇಶದ ನಾಗರಿಕತೆ ಅಲ್ವಾ ಅದು? ಅದನ್ನು ಕೇಳಿದ್ರೆ ತಪ್ಪು. ಬಂಧುಗಳೇ, ನಾನು ಹೇಳಿದಷ್ಟು ಇನ್ನು ಮಾತಾಡ್ಲಿಕ್ಕೆ ಸಾಕಷ್ಟು ಇದೆ, ಆದ್ರೆ ಇನ್ನು ಹಲವಾರು ಜನ ಮಾತಾಡ್ಬೇಕಾದಂತ ಸಮಯದ ಅವಕಾಶ ಕಮ್ಮಿ ಇರೋದ್ರಿಂದ ನಾನು ನನ್ನ ಮಾತನ್ನ ಇಲ್ಲಿ ನಿಲ್ಲಿಸ್ತೇನೆ. ಇನ್ನೊಂದ್ಸಲ ನಾನು ಕರೆತೊಂದು ಮಾತಾಡ್ತೇನೆ, ಬಹಳ ಮಾತಾಡ್ಲಿಕ್ಕಿದೆ. ಥ್ಯಾಂಕ್ ಯು. ಅಭಿಷೇಕ್ ಎಲ್ಲವ್ರೆ ಮಾತಾಡ್ತೀರಪ್ಪ?